ಎಚ್.ಡಿ. ದೇವೇಗೌಡರ ಹಾದಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ. 2028ಕ್ಕೆ ಕುಮಾರಣ್ಣನ ಸರ್ಕಾರ. ದೊಡ್ಡಮನೆ ಸಿ ವೆಂಕಟೇಶ್. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ JDS ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. JDS ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್. ಇಂದು ಕರ್ನಾಟಕ ರಾಜ್ಯದಾದ್ಯಂತ JDSನ ಚಂಡಮಾರುತ ಬೀಸುತ್ತಿದೆ. ಯುವರಾಜ ನಿಖಿಲ್ ಕುಮಾರಸ್ವಾಮಿ ಎಂಬ ಸುನಾಮಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕೊಚ್ಚಿಕೊಂಡು ಹೋಗುತ್ತಿದೆ. ಜನರೊಂದಿಗೆ ಜನತಾದಳ ಯಾತ್ರೆ. JDSನ ಯುವ ಸಾಮ್ರಾಟ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆ, ರಾಯಚೂರು ಜಿಲ್ಲೆ, ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯದ ಇನ್ನಿತರ ಜಿಲ್ಲೆಗಳಲ್ಲಿ ಪ್ರವಾಹದಂತೆ ನುಗ್ಗುತ್ತಿದೆ. ಕರುನಾಡಿನ ರೈತ ಪುತ್ರ, ಮಣ್ಣಿನ ಮಗ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ರಾಜ್ಯದ ಮನೆ ಮನೆಯ ಮಗನಂತಿರುವ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಹಾಗೂ ಇದೀಗ ಕೇಂದ್ರ ಸಚಿವರು ಆಗಿರುವ ಕುಮಾರಣ್ಣನವರನ್ನು ಒಟ್ಟಿಗೆ ನೋಡುತ್ತಿರುವ ಮನೋಭಾವನೆ ನಿಖಿಲ್ ಕುಮಾರಸ್ವಾಮಿಯವರ ಮೂಲಕ ಜನತೆ ಕಾಣುತ್ತಿದ್ದಾರೆ. 1994ರಲ್ಲಿ ಎಚ್.ಡಿ. ದೇವೇಗೌಡರು ರಾಜ್ಯದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಜನತಾದಳದ ಹೊಣೆಯನ್ನು ಹೊತ್ತು ರಾಜ್ಯದೆಲ್ಲೆಡೆ ಎಲ್ಲ ಮುಖಂಡರು, ನಾಯಕರು, ಕಾರ್ಯಕರ್ತರನ್ನು ಒಗ್ಗೂಡಿಸಿ ಹಗಲಿರುಳೆನ್ನದೆ ಪಕ್ಷ ಸಂಘಟನೆ ಮಾಡಿದ್ದರಿಂದ ಆಗ ಜನತಾದಳದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ರಾಜ್ಯದ ಜನತೆಯ ಕನಸಿನಂತೆ ಎಚ್.ಡಿ. ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಜನರ ಬಳಿಗೆ ಸರ್ಕಾರವನ್ನು ಕೊಂಡೊಯ್ದರು. ಬದಲಾದ ರಾಜಕಾರಣದಿಂದಾಗಿ 1999ರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಜಾತ್ಯತೀತ ಜನತಾದಳ ಪಕ್ಷವನ್ನು ಸ್ಥಾಪಿಸಿದರು. ಅದೇ ಪಕ್ಷದಿಂದ ಜನಸಾಮಾನ್ಯರ ಪ್ರೀತಿಯ ನಾಯಕ ಎಚ್.ಡಿ. ಕುಮಾರಸ್ವಾಮಿಯವರು 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವರು. ಇದೀಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದುರಾಡಳಿತದ ಪರಮಾವಧಿಯನ್ನು ಮುಟ್ಟಿದ್ದು ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕುವುದೇ ಕಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯ ಸರ್ಕಾರದ ವಿರುದ್ಧ ತೊಡೆತಟ್ಟಿದ್ದು ರಾಜ್ಯಾದ್ಯಂತ ಎಲ್ಲ ನಾಯಕರು, ಮುಖಂಡರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು, ಅಭಿಮಾನಿಗಳೊಂದಿಗೆ ಜನರೊಂದಿಗೆ ಜನತಾದಳ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಅಭೂತಪೂರ್ವ ಬೆಂಬಲ ಸಿಗುತ್ತಿದೆ. ನಮಗೂ ತಕ್ಕ ಮಟ್ಟಿಗೆ ಕೇಳ್ತಾ ಇರ್ತಾರೆ ದೇವೇಗೌಡರು ಸಾಹೇಬ್ರು ಇತಿಹಾಸ. ನಾವು ಸಣ್ಣ ಪುಟ್ಟ ಓದ್ ತಿಳ್ಕೊಳ್ತಾ ಇರ್ತೇವೆ. ನಿಮ್ಮನ್ನ ದೇವೇಗೌಡರು ಸಾಹೇಬ್ರು ಹಣಕಾಸು ಸಚಿವರಾಗಿ ಮಾಡಿ ಬಜೆಟ್ ನ ನಿಮ್ ಕಡೆಯಿಂದ ಮಂಡನೆ ಮಾಡಿಸ್ತಾರಲ್ಲ ಸಿದ್ದರಾಮಯ್ಯ ಅವರೇ, ಅವತ್ತು ನಿಮ್ಮ ಅನುಭವದ ಮೇಲೆ ಸಾಕಷ್ಟು ಜನ ಅನುಭವಿ ಶಾಸಕರು, ಅನುಭವಿ ಮುಖಂಡರುಗಳು ಪಕ್ಷದಲ್ಲಿದ್ರು ಕೂಡ ಅವ್ರನ್ನೆಲ್ಲರನ್ನು ದೇವೇಗೌಡರು ಸಾಹೇಬ್ರು ಮನವೊಲಿಸಿ ತಲೆ ಕೆಡಿಸ್ಕೋಬೇಡಿ, ನಮ್ಮ ಹುಡುಗ ಸಿದ್ದರಾಮಯ್ಯ ಬೆಳಿಬೇಕು ಕಂಡ್ರೆಯ, ಅವ್ರ ಕೈಲೇ ನಾನು ಬಜೆಟ್ ಅನ್ನ ಮಂಡನೆ ಮಾಡಿಸ್ತೀನಿ ಅಂತಕ್ಕಂತ ಹೃದಯ ವೈಶಾಲ್ಯತೆಯನ್ನ ತೋರಿಸ್ತಕ್ಕಂತ ದೇವೇಗೌಡರ ಪಾರ್ಟಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರಲ್ಲ ಸಿದ್ದರಾಮಯ್ಯ ಅವರೇ. ಸಿದ್ದರಾಮಯ್ಯ ಅವರೇ, ಇದು ನಿಮ್ ಮಾತೃ ಪಕ್ಷ, ನಿಮ್ ಪಕ್ಷಕ್ಕೆ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಎತ್ತ ತಾಯಿಗೆ ಮೋಸ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಭ್ರಷ್ಟರಿಂದ ರಾಜ್ಯ ಉಳಿಯಬೇಕಾದರೆ ಕುಮಾರಣ್ಣ ಮತ್ತೊಮ್ಮೆ ಕರುನಾಡಿನ ಮುಖ್ಯಮಂತ್ರಿಗಳಾಗಬೇಕು ಎಂಬ ಕೂಗು ನಾಡಿನೆಲ್ಲೆಡೆ ಎದ್ದಿದೆ. 2028ಕ್ಕೆ ಕುಮಾರಣ್ಣನ ಸರ್ಕಾರವೆಂಬ ಘೋಷಣೆ ಎಲ್ಲೆಡೆ ಮೊಳಗುತ್ತಿದೆ. ಆ ನಿಟ್ಟಿನಲ್ಲಿ ಕೆಂಗೇರಿ ಉಪನಗರದ JDS ಹಿರಿಯ ಮುಖಂಡ, ಚಲನಚಿತ್ರ ನಿರ್ಮಾಪಕ, ಸಮಾಜ ಸೇವಕರಾದ ದೊಡ್ಡಮನೆ ಸಿ ವೆಂಕಟೇಶ್ JDS ಟೈಮ್ಸ್ ಟಿವಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. 94ರಲ್ಲಿ ಏನು ದೇವೇಗೌಡರು ಹೋರಾಟ ಮಾಡಿದ್ರು ಅದೇ ಥರ ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಈ 28ಕ್ಕೆ ಸರ್ಕಾರನ ನಿಖಿಲ್ ಕುಮಾರಸ್ವಾಮಿ ಅವರೇ ಅದನ್ನು ಇವತ್ತು ಈ ಹೋರಾಟದಲ್ಲಿ ಗೆಲುವು ಸಾಧಿಸ್ಕೊಂಡ್ಬರ್ತಾರೆ. ಕುಮಾರಣ್ಣನ CM ಮಾಡೋದಂತೂ ಖಚಿತ. ನಿಖಿಲ್ ಕುಮಾರಸ್ವಾಮಿ ಅವರು ಏನು ಈ ಹೋರಾಟ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಒಂದು ಅಲೆ ಇದೆ, ದೊಡ್ಡ ಅಲೆ ಎದ್ದಿದೆ. ಈ ಹೋರಾಟ ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದ್ರಿಂದ ಕುಮಾರಣ್ಣ CM ಆಗೋದು ಸತ್ಯ. ಈ 28ಕ್ಕೆ ಸರ್ಕಾರ ಕುಮಾರಣ್ಣಂದೇ, ಜನ ಪರವಾಗಿ ಸರ್ಕಾರ ಮಾಡ್ತಾ ಇರೋದು, ಬೇರೆ ಏನೂ ಇದಿಲ್ಲ. ಕುಮಾರಣ್ಣನಿಗೆ ಬಡವ್ರ ಬಗ್ರ ಮೇಲೆ ಭಾಳ ಇದಿದೆ, ಅನುಕಂಪ ಇದೆ. ಫಸ್ಟ್ ಅವರು ಬೇಕಾಗಿರೋದು ನಾನು ಇದ್ದಂಗೆ ಈ ಜನಾಂಗಕ್ಕೆ, ಬಡವರಿಗೆ ಎಲ್ಲರಿಗೂ ಏನು ಮಾಡಬೇಕು ನಾನು ಮಾಡೇಬೇಕು ಅಂತ ಅವರೊಂದು ಭಾಳ ಇದು ತಟ್ಕೊಂಡಿದ್ದಾರೆ, ಮಾಡೇ ಮಾಡ್ತಾರೆ. 94ರಲ್ಲಿ ನಾವೇನು
ಜನತಾದಳಕ್ಕೆ ನಾವು ಜೊತೆಯಲ್ಲಿ ಏನು ಹೋರಾಟ ಮಾಡಿದೋ ದೇವೇಗೌಡರು ಕುಮಾರಣ್ಣನಿಂದ ಅದೇ ಥರ ನಿಖಿಲ್ ಕುಮಾರಸ್ವಾಮಿಗೂ ನಾವು ಜೊತೆಯಲ್ಲಿ ಇರ್ತೀವಿ. ಇದ್ದು ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟಕ್ಕೆ ನಮ್ಮ ಇದು ಕಡೆಯಿಂದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಒಳ್ಳೆಯ ಹೆಸರು ತರಲಿ. ಯೂತ್ ಇದ್ದಿದೆ, ನಾವೆಲ್ಲ ಭಾಳ ಕೆಳಕ್ಕೋಸ್ಕರ ಯುವತರು ಕಷ್ಟ ಬಿದ್ದಿದ್ದೀವಿ. ಮುಂದಕ್ಕೂ ನಾವು ಜೊತೆಯಲ್ಲಿರ್ತೀವಿ. ಆತ್ಮೀಯ ವೀಕ್ಷಕರೇ, JDS ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಹೊಸ ಅಪ್ಡೇಟ್ಸ್ಗಳನ್ನು ವೀಕ್ಷಿಸಬಹುದು. ಧನ್ಯವಾದಗಳು. ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್.